ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಮಾತೃಕಾ ಸಂಧಿಯ ಸಾರವನ್ನು ಮುಗಿಸಿದ್ದೀವಿ. ಅದರದ್ದು ಫಲ, ಪ್ರತಿಯೊಂದು ಸಂಧಿಗೂ ಒಂದೊಂದು ಫಲ ಕೊಟ್ಟಿದ್ದಾರೆ. ಅದರಿಂದ ಜಪ ಸಿದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸಂಧಿ ಜೀವ ಪ್ರಕರಣ ಸಂಧಿ. ಇದಕ್ಕೆ ಇನ್ನೂ 2 ಹೆಸರು ಇದೆ. ವರ್ಣ ಪ್ರಕ್ರಿಯಾ ಸಂಧಿ ಹಾಗೂ ಉದಾತ್ತ ಅನುದಾತ್ತ ಸಂಧಿ ಅಂತಲೂ ಹೆಸರಿದೆ. 3 ಹೆಸರಿದೆ ಇದಕ್ಕೆ. ಇದರಿಂದ ನಮಗೆ ಜ್ಞಾನವನ್ನು ಸಿದ್ಧಿ ಆಗ್ತದೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಇವತ್ತು ಜೀವ ಪ್ರಕರಣ ಸಂಧಿ ಅಥವಾ ಉದಾತ್ತ ಅನುದಾತ್ತ ಸಂಧಿ ಅಥವಾ ವರ್ಣ ಪ್ರಕ್ರಿಯಾ ಸಂಧಿ 3 ಹೆಸರಿದೆ ಇದಕ್ಕೆ. ಇದರದ್ದು ಪದಚ್ಛೇದವನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾ ಎಲ್ಲೆಲ್ಲಿ ಪಾಸ್ ಮಾಡ್ತೀನಿ ಅಲ್ಲೆಲ್ಲೇ ಕಾಮ ಹಾಕೋಬೇಕು. ಪದಚ್ಛೇದ ಬಹಳ ಇಂಪಾರ್ಟೆಂಟು. ಆ ಪದಚ್ಛೇದ ಪ್ರಕಾರ ನಾವು ಪಾರಾಯಣ ಮಾಡಬೇಕು. ಅದಕ್ಕೆ ಅದನ್ನು ಸರಿಯಾಗಿ ತಿಳ್ಕೋಬೇಕು. ಹರಿಯೇ ಪಂಚಾಶತ್ ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳ ಒಳಗೆ ತದ್ವಾಚ್ಯ ಇರುವ ತತ್ತನಾಮರೂಪಗಳ ಅರಿತು ಉಪಾಸನೆ ಗೈವರು ಇಳೆಯಳು. ಸುರರೇ ಸರಿ ನರರು ಅಲ್ಲ ಅವರು ಆಡುವುದೇ ವೇದಾರ್ಥ. ಇನ್ನೊಂದು ಸರ್ತಿ ಹೇಳ್ತೀನಿ. ಸುರರೇ ಸರಿ ನರರು ಅಲ್ಲ ಅವರು ಆಡುವುದೇ ವೇದಾರ್ಥ. ಈ 2ನೇ ನುಡಿ. ಈಶನಲ್ಲಿ ವಿಜ್ಞಾನ, ಭಗವತ್ ದಾಸರಲ್ಲಿ ಸದ್ಭಕ್ತಿ, ವಿಷಯ ನಿರಾಶೆ, ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ, ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನು ಇಹನು ಎಂದು ಅರೆದು ಅವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ. 3ನೇ ನುಡಿ. ತ್ರಿದಶ ಏಕಾತ್ಮಕನು ಎನಿಸಿ ಭೂ ಉದಕ ಶಿಖಿಯೊಳು 10 ಕರ್ಣದಿ ಅಧಿಪರು ಎನಿಸುವ ಪ್ರಾಣ ಮುಖ್ಯ ಆದಿತ್ಯರೊಳು ನೆಲೆಸಿ ವಿತತನಾಗಿದ್ದ ಅನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣ ಆಭಯನು ಸ್ವೀಕರಿಪ. ಈಗ 8-9 ಸಂಧಿ ಆಗಿದೆ. ನಿಮಗೆ ಪದಚ್ಛೇದಿವಾಗ ಅಭ್ಯಾಸ ಆಗಿರ್ತದೆ. ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇಲ್ಲ. ಪಾಸ್ ಮಾಡ್ತೀನಿ. ಎಲ್ಲೆಲ್ಲಿ ಪಾಸ್ ಮಾಡ್ತೀನಿ ಅಲ್ಲೆಲ್ಲಿ ಆ ಶಬ್ದವನ್ನು ಬ್ರೇಕ್ ಮಾಡಬೇಕು ಅಂತ ತಿಳ್ಕೋಬೇಕು. 4ನೇ ನೋಡಿ. ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳು ಉಂಟು ಇದರೊಳು ವಿಹಿತ ಕರ್ಮಗಳು ಅರಿತು ನಿಷ್ಕಾಮನು ನೀನಾಗಿ ಬಹಿತ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರ್ ಭಗವಂತನಿಗೆ ಅರ್ಪಿಸು ಪರಮ ಭಕುತಿಯಲ್ಲಿ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ರೂಪಗಳನ್ನೇ ಧರಿಸಿ ಸೂರಿಮಾನವರ ದಾನವರಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಅನಲ ಪಕ್ವವ ಗೈಸಿದ ಅನ್ನವನು ಅನನಳು ಹೋಮಿಸುವ ತೆರದಂತೆ ಅನಿಮೇಷನು ಮಾಡಿಸಿದ ಅಖಿಳ ಕರ್ಮಗಳ. ಎಲ್ಲಿ ಶಬ್ದವನ್ನು ಬ್ರೇಕ್ ಮಾಡಬೇಕು ಅದು ಹೇಳಿದ್ದೀನಿ. ನಿಧಾನಕ್ಕೆ ಕೇಳಿ, ಪದೇ ಕೇಳಿ ಅದನ್ನು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಕಾಮ ಹಾಕ್ಕೊಂಡು ಹೋಗಬೇಕು. ಅನಲ ಪಕ್ವವ ಗೈಸಿದ ಅನ್ನವನು ಅನಲನೊಳು ಹೋಮಿಸುವ ತೆರದಂತೆ
ಅನಿಮೇಷನು ಮಾಡಿಸಿದ ಅಖಿಲ ಕರ್ಮಗಳ ಮನ ವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು ಶಂಕಿಸದೆ ರುಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಫಲದ ಆಶೆ ಇಲ್ಲದೇ ಮಾಡಬೇಕು ಅಂತಿಕೊಂಡು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತಿಳಿದು ಅನುದಿನದಿ ಕೊಡು ನನಗೆ ಸಮರ್ಪಣೆ ಮಾಡಬೇಕು ಅಂತ. 7ನೇ ನೋಡಿ, ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿಧವ ಅದರೊಂದನು 100 ಭಾಗ ಮಾಡಲೆಂತುಹುದು. ವಿಧಿ ಭವ ಆದಿ ಸಮಸ್ತ ಜೀವರ ಮೊದಲು ಮಾಡಿ ತೃಢಾಂತ ಜೀವರೊಳ ಅಧಿಕ ನ್ಯೂನ್ಯತೆ ಇಲ್ಲ ಎಂದಿಗೂ ಜೀವ ಪರಮಾಣು. ಜೀವನ ಅಂಗುಷ್ಠ ಅಗ್ರ ಮೂರುತಿ ಜೀವನ ಉಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಏವಮಾದಿಯ ಅನಂತರೂಪದಿ ಯಾವುದ ಅವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳು ದೇವನು ಈ ಜಗತ್ರಯವ. 9 ನೋಡಿ, ಬಿಂಬ ಜೀವ ಅಂಗುಷ್ಠ ಮಾತ್ರದಿ ಇಂಬುಗೆಂಡಿಹ ಸರ್ವರಳು ಸೂಕ್ಷ್ಮ ಅಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು. 10ನೇ ನೋಡಿ, ಪುರುಷನಾಮಕ ಸರ್ವ ಜೀವರೊಳು ಇರುವ ದೇಹ ಆಕಾರ ರೂಪದಿ ಕರಣ ನಿಯಾಮಕ ಋಷಿಕಪನ ಇಂದ್ರಿಯಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳು ಉಳಿದು ಉತ್ತಮಾಂಗದಿ 12 ಬೆರಳು ಉಳಿದು ಉತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ. 11ನೇ ನೋಡಿ, ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರಗೆ ನಿರ್ಲೇಪನು ಆಗಿಹ ಜೀವಕೃತ ಕರ್ಮಗಳನ್ನು ಆಚರಿಸಿ ಶ್ರೀ ಪಯೋಜ ಇವರಿಂದ ಪ್ರದೀಪವರ್ಣ ಸುಮೂರ್ತಿ ಮಧ್ಯಗ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳತ. 12ನೇ ನೋಡಿ, ಗರುಡ ಶೇಷ ಭವ ಆದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿ ಇಪ್ಪ ಹರಿಯಂತೆ. ಸರಿಸ ಜಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿಹರು ಮಿಕ್ಕ ಆದಿತೇಯರಿಗೆ ಇಲ್ಲವ ಸ್ಥಾನ. ಮಿಕ್ಕ ಆದಿತೇಯರಿಗೆ ಇಲ್ಲವ ಸ್ಥಾನ. 13ನೇ ನೋಡಿ, ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವದ ಇಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿಯಿಂದ ಅಧಿಕ ಆದಿದೈವತೆಯು ಮಹಾಲಕ್ಷ್ಮಿ ಎನಿಪಳು. ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹುದು. 14 ನೋಡಿ, ಆರಧಿಕ ದಶಕಲೆಗಳ ಉಳ್ಳ ಶರೀರವ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪುವು ಜೀವ ಪರಮ ಆಚ್ಛಾದಿಕ ದ್ವಯವು. ಬಾರದಂದದಿ ದಾನವರನು ಅತಿ ದೂರಗೈಸುತ್ತ ಶ್ರೀ ಜನಾರ್ದನ 3 ಗುಣದೊಳಗೆ ಇಪ್ಪನೆಂದಿಗೂ ತ್ರಿವೃತು ಎಂದು ಎನಿಸಿ
ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇದ್ದ ಕೆಲಸವ ಮಾಡರಲ್ಲಿ ಅಲ್ಲಿ ಇದ್ದಿತ್ತ ಸ್ಥೂಲದಲ್ಲಿ, ಅಲ್ಲಿಂದ ಇತ್ತ ಸ್ಥೂಲದಲ್ಲಿ ಇದ್ದು ಕೆಲಸವ ಮನೆ ಎನಿಸುವುದು. ಮನೆ ಎನಿಸುವುದು ಇದು ಇದ್ದು ಕೆಲಸವ ಮಾಡರಲ್ಲಿ ಮಾಡುವುದಿಲ್ಲ ಅಂತ ಕಾರ್ಯ ಇಲ್ಲ. ಇದ್ದ ಸ್ಥೂಲದಲ್ಲಿ ಅಂದರೆ ಅಲ್ಲಿಂದ ಸ್ಥೂಲದಿಂದ ಕಾರ್ಯ ಮಾಡ್ತಾರೆ ಅಂತ. ಕ್ರುದ್ಧ ಖಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನ ಆಜ್ಞೆಯಲ್ಲಿ. 14ನೇ ನುಡಿ. ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರುಷ ವಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರುಹಿಣ ಮೊದಲಾದ ಅಮರರೆಲ್ಲರೂ ವಹಿಸಿ ಗುಣಗಳನ್ನು ಅನುಸರಿಸಿ ಸನ್ನಿಹಿತರಾಗಿದ್ದೆಲ್ಲರಳು ಮಾಡುವರು ವ್ಯಾಪಾರ. ಕೇಶ ಶಾಸ್ತ್ರ ವಿಧ ವಿಭಾಗವ ಗೈಸಲು ಎನಿತು ಅನಿತು ಇಹ ಸುಷುಮ್ನವು ಆಶಿರ ಅಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ. ಆ ಸುಷುಮ್ನಕ್ಕೆ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ರುತಿಗಳ ಇಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ. 18ನೇ ನುಡಿ. ಆ ನಳಿನಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ಕೃಶಾನುಮಂಡಲ ಮಧ್ಯಗನು ಸಂಕರುಷಣ ಆಭಯನು. ಹೀನ ಪಾಪಾತ್ಮಕನ ಪುರುಷನ ಹಾನಿಗೈಸುತ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನು ಐದಿಸುವ ಕರುಣೆ. 19ನೇ ನುಡಿ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದಪದ್ಮ ಮೂಲದಲ್ಲಿ ಇಪ್ಪ ಪವನನ ಪಾದಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. 20ನೇ ನುಡಿ. ನಾಳ ಮಧ್ಯದಲ್ಲಿ ಇಪ್ಪ ಹೃತ್ಕೀಲಾಲ ಜಲದೊಳೆ ಇಪ್ಪ ಅಷ್ಟದೊಳದಿ ಕುಲಾಲ ಚಕ್ರದ ತೆರೆದಿ ಚಲಿಸುತ್ತ ಹಂಸನಾಮಕನು. ಕಾಲಗಳಲ್ಲಿ 8 ದೆಸೆ ಅಂತಂದರೆ 8 ದೆಸೆ ಪಾಲಕರು ದಿಕ್ಪಾಲಕರು ಅಂತ. 8 ದೆಸೆ ಪಾಲಕರ ಕೈ ಸೇವೆಗೊಳ್ಳುತ್ತ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿಕೊಡುತ್ತಿಪ್ಪ. 21ನೇ ನುಡಿ. ವಾಸವ ಅನುಜ ರೇಣುಕಾತ್ಮಜ ದಾಶರಥಿ ರುಜುನಾರ್ದನ ಅಮಲ ಜಲಾಶಯ ಆಲಯ ಹಯವದನ ಶ್ರೀ ಕಪಿಲ ನರಸಿಂಹ. ಈ ಸ್ವರೂಪದೊಳ ಅವರವರ ಸಂತೋಷಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ. 22ನೇ ನುಡಿ. ಸುರಪನಾಲಯ ಕೈದಿಡದೆ ಮನವೆರುಗುವುದು. ಸುರಪನ ಆಲಯ ಕೈದಿಡದೆ ಮನವೆರುಗುವುದು ಸತ್ಪುಣ್ಯ ಮಾರ್ಗದಿ. ವರಲು ವನ್ನಿಯ ಮನೆಗೆ ನಿದ್ರ ಆಲಸ್ಯ ಹಸಿ ತೃಷೆಯು ತರಣಿ ತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು ಅರವಿದೂರನ ನಿರ್ವೃತಿಯೊಳಗೆ ಪಾಪಗಳ ಮಾಳ್ಪ. ವರುಡನಲ್ಲಿ ವಿನೋದ ಹಾಸ್ಯವು ಮರುತನಳು ಗಮನಾಗಮನ. ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು. ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾ ದಾನಗಳು ಒಂದು ಅರೆಗಳಿಗೆ ತಡೆಯದಲೆ ಕೊಡುತಿಹ ಚಿತ್ತ ಹುಟ್ಟುವುದು. 24 ನುಡಿ. ಹೃದಯದೊಳಗೆ ವಿರಕ್ತಿ ಕೇಸರ ಪದಕ್ಕೆ ಸ್ವಪ್ನ
ಸುಷುಪ್ತು ಲಿಂಗದಿ ಮಧುಹಕರ್ಣಿಕೆಯಲ್ಲಿ ಬರೇ ಜಾಗೃತೆಯು ಪುಟ್ಟುವುದು. ಸುದರುಶನ ಮೊದಲಾದ ಅಷ್ಟಯುಧವ ಪಿಡಿದು ದಿಶ ಅಧಿಪತಿಗಳ ಸದನದಲ್ಲಿ ಸಂಚರಿಸುತ್ತ ಈ ಪರಿ ಬುದ್ಧಿಗಳ ಕೊಡುವ ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪದ್ಯನಾಗಿ ಗಾತ್ರದೊಳು ನೆಲೆಸಿರಲು ಇತಿಳಿಯದೆ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದನುತ ಹಿಗ್ಗುವರು. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮಧಿಕರಿಸುವನು. 16 ಕಳೆಗಳ ಉಳ್ಳ ಲಿಂಗದಿ ಪುರುಷನಾಮಕನು ತೋರುವನು. ಅನಿರುದ್ಧನೊಳು ಶಾಂತಿರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳೆ ಇದ್ದು. 27 ನೋಡಿ. ಮೊದಲು ತ್ವಕ್ ಚರ್ಮಗಳು, ಮಾಂಸವು, ರುಧಿರ, ಮೇದ, ಮಜ್ಜ, ಅಸ್ಥಿಗಳು, ಇದರೊಳಗೆ ಏಕ ಊನ ಪಂಚಾಶತ್ ಮರುದ್ಗಣವು 49. ಏಕ ಊನ ಅಂದರೆ ಒಂದು ಕಡಿಮೆ, ಪಂಚಾಶತ್ ಅಂದರೆ 50, ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗನ ಅದರ ನಾಮದಿ ಕರೆಸುತ್ತ 9 ಅಧಿಕ 90 ಕರೆಸುತ್ತ 9 ಅಧಿಕ 40 ರೂಪದಿ ಧಾತುಗಳು 20 ಸಪ್ತ ಧಾತುಗಳ ಒಳಹೊರಗೆ ಸಂತಪ್ತ ಲೋಹಗತ ಅಗ್ನಿಯಂದರಿ ಸಪ್ತ ಸಾಮಗನಿಪ್ಪ ಅನ್ನಮಯ ಆದಿ ಕೋಶದಳು. ಇಲ್ಲಿ ಜೋಡಿಸ್ಕೋಬೇಕು. ಅನ್ನಮಯಾದಿ ಕೋಶದಳು ಲಿಪ್ತನಾಗದೆ ತತ್ತದಾವಯ ಕ್ಲುಪ್ತ ಭೋಗುವ ಕೊಳುತ ಸ್ವಪ್ನ ಸುಷುಪ್ತಿ ಜಾಗೃತಿಯು ಈವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ತೀವಿಕೊಂಡಿಹವು ಅಸ್ಥಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಥಾವಿನಲಿ 360 ತ್ರಿಸ್ಥಳದಿ 1080 ರೂಪವು ಕೋವಿದರು ಪೇಳುವರು ದೇಹದಿ ದೇವತೆಗಳ ಒಳಗೂಡಿ ಕ್ರೀಡಿಸುವನು ರಮಾರಮಣ. ಕೀಟಪೇಶಸ್ಕಾರಿ ನೆನವಿಲಿ ಕೀಟಭಾವ ತೊರೆದು ತದ್ವತ್ ಖೇಟರೂಪವನು ಐದಿ ಆಡುವ ತೆರೆದಿ ಭಕುತಿಯಲ್ಲಿ ಕೈಟಭಾರಿಯು ಧ್ಯಾನದಿಂದ ಭವಾಟವಿಯ ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪ ಜೀವಿಗಳು. ಈ ಪರಿಯ ದೇಹದೊಳು ಭಗವದ್ರೂಪಗಳ ಮರೆಯದಲೆ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರಿಗೆ ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸ್ವಪರೋಕ್ಷಯ ಮಾಡಿ ಪೊರೆಯುವನು ಎಲ್ಲ ಕಾಲದಲ್ಲಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿಗೆ ಜೀವಪ್ರಕಟ ಸಂಧಿಯ ಪದಚ್ಛೇದವನ್ನು ಮುಗಿತು. ನಾಹಂಕರ್ತ ಹರಿಕರ್ತ ಪತಿಯಂತರ್ಗತ ಮಧ್ವಾಂತಕ ಶ್ರೀ ಕೃಷ್ಣ.